ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಈ ಕೂಡಲೇ ಶೌಚಾಲಯಗಳನ್ನು ಒದಗಿಸಿ ಈ ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು. ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಶಾಲೆ ನಮ್ಮ ಹಕ್ಕು. ಶುದ್ಧ ಕುಡಿಯುವ ನೀರನ್ನು ಒದಗಿಸಿ ಬೇಕೇ ಬೇಕು. ಕೈ ಎತ್ತಿ ಕೂಗಿ ಬೇಕೇ ಬೇಕು. ಈ ಕೂಡಲೇ ನಮ್ಮ ಶಾಲೆಗೆ ಶೌಚಾಲಯವನ್ನು ನೀಡಬೇಕು. ನಮ್ಮ ಶಾಲೆಗೆ ಶುದ್ಧ ಈ ಕೂಡಲೇ ಶೌಚಾಲಯಗಳನ್ನು ಒದಗಿಸಿ ಈ ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು. ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಶಾಲೆ ನಮ್ಮ ಹಕ್ಕು. ಸ್ನೇಹಿತರೆ, ಇಂದು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಕುರುಗೋಡು ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಒಂದು ದೊಡ್ಡ ಪ್ರತಿಭಟನೆನ ಮಾಡಿದ್ವಿ. ಸೊ ವಿಷಯ ಏನಪ್ಪ ಅಂತಂದರೆ, ಹಲವಾರು ವರ್ಷಗಳಿಂದ ಆ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಖಾಸಗಿ ಜಾಗದಲ್ಲಿ ಪಾಠಗಳನ್ನ ನಡೆಸಲಾಗ್ತಾ ಇತ್ತು. ಈಗಾಗಲೇ ಆ ಒಂದು ಜಾಗ ಬಿಲ್ಡಿಂಗು ಹಳೇದಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಬಿದ್ದೋಗೋ ಹಂತದಲ್ಲಿದೆ. ಶೌಚಾಲಯಗಳೆಲ್ಲ ಕೂಡ ಏನು ವರ್ಕ್ ಆಗ್ತಾ ಇಲ್ಲ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ. ಅದೇ ರೀತಿಯಾಗಿ ಅಲ್ಲಿ ಬಳಸೋ ನೀರಿನ ಕೂಡ ವ್ಯವಸ್ಥೆ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಹೆಡ್ ಮೇಡಮ್ ಆಗಿರ್ಬೋದು, ಮತ್ತು ಬೇರೆ STMC ಅಧ್ಯಕ್ಷರು ಅವರೆಲ್ಲರೂ ಕೂಡ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದರು. ಆದರೂ ಕೂಡ ಅಲ್ಲಿನ ಒಂದು ಸಮಸ್ಯೆ ಬಗೆಹರಿದಿರಲಿಲ್ಲ. ಹಾಗಾಗಿ ನಾವು ಇವತ್ತು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಒಂದು ಪೋಷಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ದೊಡ್ಡ ಪ್ರತಿಭಟನೆನ ಮಾಡಿದ್ವಿ. ಇದಕ್ಕೆ ಆಗಮಿಸಿದ ಅಧಿಕಾರಿಗಳು PDO ಆಗಿರ್ಬೋದು ಮತ್ತು BO ಕಡೆಯಿಂದ ಇವರು ಬೇರೆ ಅಧಿಕಾರಿಗಳು ಕೂಡ ನಾವು ಬಂದಿದ್ದರು. ಸೊ ಅವರಿಗೆ ನಾವು ಮನವಿ ಪತ್ರನ ಸಲ್ಲಿಸಿದ್ವಿ. ಸೊ ಕೂಡಲೇ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂಥೇಳಿ ಅಧಿಕಾರಿಗಳು ಹೇಳಿದ್ದಾರೆ. ತಾತ್ಕಾಲಿಕವಾಗಿ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆಗಳನ್ನು ಕೂಡ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಈ ಒಂದು ಏನು ಹೋರಾಟ ಮಾಡಿದ್ವಿ ಇದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸ್ವಾಗತಿಸ್ತೀವಿ. ಇದ್ರ ಜೊತೆಗೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಕೆಲಸ ಆಗಿಲ್ಲ ಅಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟನ ಸಂಘಟಿಸ್ತೀವಿ ಅಂತ AIDSO ವಿದ್ಯಾರ್ಥಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.